ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಜೀವನದಲ್ಲಿ ಎಷ್ಟೇ ಕಷ್ಟ ಬಂದ್ರು ಆ ಎಲ್ಲ ಸವಾಲುಗಳನ್ನ ಎದುರಿಸಿ ಇಲ್ಲಿ ಬಂದು ನಿಂತಿರುವಂತ ಒಂದು ಸವಾಲಿನ ಜೋಡಿ ಇವರು. ಮಾಲ್ವಿಕಾ ಅಮ್ಮ, ಮೊದಲಿಗೆ ಸುಹಾಸ್ ಮತ್ತೆ ನಯನ ನಿಮ್ಮಿಬ್ಬರಿಗೆ ಜಿ ಕುಟುಂಬಕ್ಕೆ ಜೋಡಿ ನಂಬರ್ 1ಗೆ ಸ್ವಾಗತ. ಈ ಬದುಕು ಅನ್ನೋ ಈ ಹೋರಾಟ ಇದೆಯಲ್ಲ, ಇದು ನಿರಂತರ. ಹಾಗಾಗಿ ನಾನು ಹಾಡಕ್ ಹೊರಟೋದೆ ಅಂತ ನೀನ್ ಹೇಳಿದ್ಯಲ್ಲ, ಹಾಡೋದು ಅನ್ನೋದು ನಿನಗೆ ಪ್ರೀತಿಯಾಗಿದ್ರೆ ಹಾಡು, ಆದರೆ ಇದನ್ನ ಬಿಡಬಾರ್ದು. ಇಲ್ಲ ಇಲ್ಲ, ನಮ್ಮನ್ನ ತಡೆಯಕ್ಕೆ ಯಾರಿಗೂ ಶಕ್ತಿ ಇಲ್ಲ, ಭಗವಂತನ ಒಬ್ಬನಿಗೆ ಶಕ್ತಿ ಇರೋದು. ಹಾಗಾಗಿ ನಿನ್ನ ಅಭಿನಯದ ಪಯಣನೂ ಮುಂದುವರಿಬೇಕು, ಖಂಡಿತ ಮುಂದುವರಿಯತ್ತೆ. ಥ್ಯಾಂಕ್ ಯು ಸೋ ಮಚ್. ಸೊ ಜೋಡಿ ನಂಬರ್ 1 ಮುಗಿಯೋ ವೇಳೆಗೆ ನಿನ್ನ ಹೊಸದೊಂದು ಸೀರಿಯಲ್ ಸ್ಟಾರ್ಟ್ ಆಗುತ್ತೆ. ನಾನು ಭವಿಷ್ಯ ನುಡಿತಾ ಇದ್ದೀನಿ ಅಂತಾನೆ ಅನ್ಕೋ ಶುರು ಆಗುತ್ತೆ. ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸುಹಾಸ್ ಅವರೇ, ಒಂಚೂರು ಈ ಕಡೆ ಬನ್ನಿ. ನಿಜ ಹೇಳಿ. ನಿಜಾನೇ ಹೇಳಿ. ಆಣೆ ಮಾಡಿ ಹೇಳ್ಬೇಕು ನೀವು, ಸುಮ್ಮನೆ ಹೇಳಂಗಿಲ್ಲ. ನಿಜವಾಗ್ಲೂ ಮದುವೆ ಆಗಿದ್ದೀರಾ? ಆಕ್ಚುಲಿ ಇದು ನಾನು ಎಲ್ಲರಿಗೂ ಹೇಳ್ಬೇಕಾಗಿರೋ ಒಂದು ವಿಷಯ. ನಂದು ನಯನಂದು ಮದ್ವೆನೇ ಆಗಿದೆ. ನೋಡಿದ್ರ ಅಕ್ಕ? ಹೌದು, ಮದ್ವೆ ಎಲ್ಲ ಸೆಟ್ ಇದಾಯ್ತು. ಜೀರಿಗೆ ಬೆಲ್ಲ ಆದ್ಮೇಲೆ ತಾನೆ. ಜೀರಿಗೆ ಬೆಲ್ಲ ಎಲ್ಲ ಆಯ್ತು. ಅದಾದ್ಮೇಲೆ ತಾಳಿ ಕಟ್ಬೇಕು. ತಾಳಿ ನಿಂಗೆತ್ತು ಹಿಂಗ್ ಕೈಯಲ್ಲಿ ಇಟ್ಕೊಂಡಿದೀನಿ. ಯಾವ್ದೋ ಒಂದು ಕಾಣ್ದಿರೋ ಕೈ ಬಂದು ಹಿಂದ್ಗಡೆಯಿಂದ ಲಿಟ್ರಲಿ ಪುಷ್ ಮಾಡಿ ಹಿಂಗೆ ಗಂಟುನು ಅವ್ರೆ ಹಾಕ್ಸ್ಬಿಟ್ರು ಅನ್ಸುತ್ತೆ. ವೀಕ್ಷಕರೇ ಕೇಳಿಸ್ಕೊಳ್ಳಿ, ಜೋಡಿ ನಂಬರ್ 1 ಬಂದಿದ್ದಾರೆ ಅಂದ್ರೆ ಮದುವೆ ಆಗಿರ್ಬೇಕು. ಎಕ್ಸಾಕ್ಟ್ಲಿ. ಹೌದು, ಈ ಜೋಡಿ ಮದುವೆನೇ ಆಗಿಲ್ಲ. ಹಂಗಾದ್ರೆ ಇದು ಬಲವಂತ. ಅದು 3 ಗಂಟಂತೂ ಆಕೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕಾನೂನುಬದ್ಧವಾಗಿ ಮದುವೆ ಮಾಡಿಸಿ ಆಶೀರ್ವಾದ ಮಾಡ್ಸೋಕೆ ಒಬ್ರು ಆಫೀಸರ್ನ ಕರ್ಸಿದೀನಿ ನಾನು. ಆ ಆಫೀಸರ್ ಎಂಟ್ರಿ ಆಗುತ್ತೆ ಈಗ. ಸೊ ಆ ಆಫೀಸರ್ ಯಾರು ಅಂತ ಬರಬೇಕು ಅಂದ್ರೆ ನೀವು ಜೋರಾಗಿ ಚಪ್ಪಾಳೆ ಹೊಡಿಬೇಕು. ನನಗೆ ಡಬಲ್ ಧಮಾಕ. ಅಲ್ಲೊಂದು ಮಗಳು ಅಳಿಯ, ಇಲ್ಲೊಂದು ಮಗಳು ಅಳಿಯ. ಹಾಯ್ ಮಗಳೇ, ಹಾಯ್ ಹೇಳಿ ಅಂದ್ರೆ. ನಮಸ್ಕಾರ. ನಮಸ್ಕಾರ, ಚೆನ್ನಾಗಿದ್ದೀರಾ ಪ್ರೇಮ್ ಸರ್? ನಾನು ಸೂಪರ್ ಆಗಿದ್ದೀನಿ, ನಿಮ್ಮ ಆಶೀರ್ವಾದ. ಥ್ಯಾಂಕ್ ಯು. ಇವರಿಬ್ರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದಾರೆ ಅಂತ ಕೇಳಿದ ತಕ್ಷಣನೇ ನಂಗೆ ಬಹಳ ಖುಷಿ ಆಯ್ತು. ನೀವು ಬರ್ಬೇಕು ಸರ್ ಅಂದ್ರು. ಇವಳಿಗೋಸ್ಕರ ಬಂದೇ ಬರ್ತೀನಿ ಅಂತ ಹೇಳಿದೆ. ನನ್ನ ಮಗಳು ಇವಳು. ಇವರಿಬ್ಬರದು ಒಂದು ಸತ್ಯವಾಗ್ಲೂ ಹೇಳಬೇಕು ಅಂದ್ರೆ ಒಂದು ಆದರ್ಶ ಪ್ರೇಮ ಕತೆ. ಇವಳು ಏನೇನು ಅನುಭವಿಸಿದಾಳೆ ಎಲ್ಲ ಗೊತ್ತು ನನಗೆ. ಇವನು ಅದ್ಭುತವಾದಂತ ವ್ಯಕ್ತಿ. ಏನೇ ಕಷ್ಟ ಬಂದ್ರು, ಏನೇ ಸಮಸ್ಯೆ ಆದ್ರೂ ಪಕ್ಕದಲ್ಲಿ ನಾನಿದ್ದೀನಿ ಅಂತ ಹೇಳುವಂತ ವ್ಯಕ್ತಿ. ಹಾಗಾಗಿ ಆ ಆದರ್ಶ ಪ್ರೇಮಿಗಳು ಅಂದ್ರೆ ಇವರೇ. ಅಪ್ಪ ಇಲ್ಲಿ ನಿಂತಿರ್ಬೇಕಾದ್ರೆ ಮಗಳು ಅಲ್ಲಿ ಕೂತ್ಕೊಂಡಿರೋದು ಚೆನ್ನಾಗಿರೋದಿಲ್ಲ. ಅಪ್ಪ ಮಗಳನ್ನ ಒಟ್ಟಿಗೆ ನೋಡ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಆಗಿರುತ್ತೆ. ಸೊ ಹಾಗಾಗಿ ಛಾಯಾ ಅವರೇ, ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. I always have this very touchy thing about my father. Nam tandegu nanagu anthadondu bonding illa, relationship illa. But whenever I was with him, I always felt that nam tandenu higirಬೇಕಾಗಿತ್ತಲ್ಲ ಅಂತ. I always used to feel that, and that's why till date I always call him Appa anbittu. Appun ಬಗ್ಗೆ ಹೇಳಬೇಕಂದ್ರೆ he is like ನಮ್ಮ ಸೆಟ್ ಅನ್ನಪೂರ್ಣೇಶ್ವರಿ ಅವರು. ನನಗೆ ಗೊತ್ತು ಇವರು ನನ್ನನ್ನು ಅನ್ನಪೂರ್ಣೇಶ್ವರಿ ಅಂತ ಕರೀತಾರೆ ಅಂತ. ಬಟ್ ಆಕ್ಚುಲಿ ಏನ್ ಗೊತ್ತಾ, ನಾನು ಎಲ್ಲೋದ್ರೂ ಏನಾದ್ರೂ ತಿನ್ನಕ್ ತಗೊಂಡೋಗ್ತೀನಿ, ಸುಮ್ಮನೆ ಹಂಗೆ ಹೋಗೋದಿಲ್ಲ. ಇವತ್ತು ಕೂಡ ನನ್ನ ನಯನ ಈ ಮಗಳು ಜೋಡಿ ನಂಬರ್ 1 ಬಂದಿಯಾಳೆ ಅಂದ್ಬಿಟ್ಟು ಇವಳಿಗೋಸ್ಕರ ಸ್ವೀಟ್ ತಂದಿದ್ದೀನಿ. ಈ ಒಂದು ವೇದಿಕೆಯಿಂದ ಒಂದು ಹೊಸದಾದ ಜರ್ನಿ ಶುರುವಾಗ್ತಿದೆ. ಅದಕ್ಕೋಸ್ಕರ ನಯನ ಅವ್ರಿಗೆ ಧೈರ್ಯ ತುಂಬೋದಕ್ಕೆ ಅಂತ ಚಂದ್ರು ಸರ್ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ನಮ್ಮೆಲ್ಲರಿಗೂ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ನನ್ನನ್ನ ಈ ವೇದಿಕೆಗೆ ಕರೆದು ಇಷ್ಟಿಷ್ಟು ಜನ ಹೆಣ್ಮಕ್ಳ ಜೊತೆ ಒಂದು ಸಮಯ ಕಳೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಜಿ ಕನ್ನಡ ವಾಹಿನಿಗೆ ತುಂಬಾ ತುಂಬಾ ಧನ್ಯವಾದಗಳು. ಐ ಥ್ಯಾಂಕ್ ಆಲ್ 3 of you. ನಿಮ್ಮ ಪ್ರೀತಿ ನನ್ನ ಮೇಲೆ ಯಾವಾಗಲೂ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು.